ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಲಕ್ಷ್ಮೀಗೌಡ ಮಾತನಾಡುತ್ತಿರುವುದು. ಯಾರೆಲ್ಲ ಇನ್ನು ನನ್ನ ಕಾಮನಬಿಲ್ಲು ಕಥಾಗುಚ್ಛ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಕತೆ ಕೇಳಿ. ಹಾಗೆ ನನ್ನ ಕತೆ ನಿಮ್ಮೆಲ್ಲರಿಗೂ ಇಷ್ಟ ಆದರೆ ಕಮೆಂಟ್ ಮಾಡಿ, ಶೇರ್ ಮಾಡಿ. ಸಾಕ್ಷಿ ಕಥೆಯ 3ನೇ ಸಂಚಿಕೆ. ಬೆಂಗಳೂರು ಎಂಬ ಮಹಾನಗರದಲ್ಲಿ ಸ್ವಂತ ಮನೆ ಇರಬೇಕು ಅಂದರೆ ಅದೃಷ್ಟ ಇರಬೇಕು ಎಂದು ಹೇಳ್ತಾರೆ. ಸಾಕೇತ್ಗೆ ಕೂಡ ಬೆಂಗಳೂರಲ್ಲಿ ತನ್ನದು ಎನ್ನುವ ಒಂದು ಸಣ್ಣ ಸ್ವಂತ ಮನೆ ಇದೆ. ಆ ಸೈಟ್ ಪೂರ್ವಜರಿಂದ ಬಂದಿದ್ದು. ಆದರೆ ತಾನು ಇಷ್ಟು ವರ್ಷ ದುಡಿದ ಹಣವನ್ನು ಕೂಡಿಸಿ ಹಾಗೆ ಅದರ ಜೊತೆ ಸ್ವಲ್ಪ ಸೈಟ್ ಮೇಲೆ ಲೋನ್ ತೆಗೆದು ಮನೆ ಕಟ್ಟಿದ್ದಾನೆ. ಈಗ ಸಾಕ್ಷಿ ಕೂಡ ದುಡಿಯುತ್ತಿರುವುದರಿಂದ ಮನೆಯನ್ನು ನಡೆಸಿಕೊಂಡು ಲೋನ್ ಕಟ್ಟಲು ಸುಲಭವಾಗುತ್ತಿದೆ ಅವನಿಗೆ. ಆದರೆ ಹೇಮಾಗೆ ಮಾತ್ರ ತನ್ನ ನಾದಿನಿ ಇಷ್ಟೆಲ್ಲ ಸಹಾಯ ಮಾಡ್ತಿದ್ದಾಳಲ್ಲ ಎನ್ನುವ ನೆನಪೇ ಇಲ್ಲ. ಸಾಕ್ಷಿ ಬೆಳಗ್ಗೆ 5 ಗಂಟೆಗೆ ಏಳ್ತಾಳೆ. ಪ್ರತಿದಿನ ಅಷ್ಟು ಬೇಗ ಏಳುವುದು ಅಭ್ಯಾಸವಾಗಿದೆ ಅವಳಿಗೆ. ಎಂದಿನಂತೆ ಬೇಗ ಎದ್ದು ಮೊದಲಿಗೆ ಮುಖ ತೊಳೆದು ಅಡಿಗೆ ಮನೆಗೆ ಬಂದು ಒಂದು ಲೋಟ ಬಿಸಿ ನೀರು ಕುಡಿದು 5 ನಿಮಿಷ ಕುಳಿತುಕೊಳ್ಳುತ್ತಾಳೆ. ನಂತರ ರಾತ್ರಿಯೇ ತನ್ನ ಅತ್ತಿಗೆಯ ಬಳಿ ಬೆಳಿಗ್ಗೆ ಏನು ತಿಂಡಿ ಮಾಡುವುದು ಎಂದು ಕೇಳಿ ತಿಳಿದುಕೊಂಡಿದ್ದರಿಂದ ಅಡಿಗೆ ಮನೆಗೆ ಬಂದು ತಿಂಡಿ ತಯಾರಿಸಲು ನಿಲ್ಲುತ್ತಾಳೆ. ಹೇಮಾ ಒಂದೊಂದು ದಿನ ಇದೇ ತಿಂಡಿ ಮಾಡು ಎಂದು ಹೇಳುತ್ತಾಳೆ, ಇನ್ನೊಂದು ದಿನ ನೀನೇ ಯಾವುದಾದರೂ ಒಂದು ತಿಂಡಿ ಮಾಡು ಎಂದು ಹೇಳುತ್ತಾಳೆ. ಜ್ಞಾನ ಬಂದ ಹಾಗೆ ಅವಳ ಮೂಡ್ ಇರುತ್ತದೆ. ಎಲ್ಲರೂ ಎದ್ದ ಮೇಲೆ ತಿಂಡಿ ಮಾಡುತ್ತಲೇ ಅಣ್ಣನ ಮಗಳಿಗೆ ಹಾಲು, ಅಣ್ಣ ಅತ್ತಿಗೆಗೆ ಕಾಫಿ ಇವಳೇ ಮಾಡಿಕೊಡುತ್ತಾಳೆ. ಬೆಳಗ್ಗೆ ಎದ್ದು ಸಾಕ್ಷಿ ಮಾಡಿಕೊಟ್ಟಂತಹ ಕಾಫಿ ಕುಡಿದು ಮಗಳಿಗೆ ಸ್ನಾನ ಮಾಡಿ ತಯಾರಿ ಮಾಡುವುದೇ ಕೆಲಸ ಹೇಮಳಿಗೆ. ತಿಂಡಿ ಮಾಡಿದಾಗ ಗಲೀಜಾಗಿರುವಂತಹ ಅಡುಗೆ ಮನೆಯನ್ನು ಸ್ವಚ್ಛ ಮಾಡಿ ಸ್ನಾನಕ್ಕೆ ತೆರಳುತ್ತಾಳೆ. ಸಾಕ್ಷಿ ಯಾವುದೇ ಕೆಲಸ ಮಾಡಿದರೂ ಕೈ ತುಂಬ ಚುರುಕು. ಅಡುಗೆ ತಿಂಡಿ ಅಷ್ಟೇ ಬೇಗ ಬೇಗ ಮಾಡುತ್ತಾಳೆ. ಸ್ನಾನವೂ ಅಷ್ಟೇ 10 ನಿಮಿಷದಲ್ಲಿ ಸ್ನಾನ ಮಾಡಿ ಹೊರಬರುತ್ತಾಳೆ. ಮನೆಯಲ್ಲಿ ಯಾವುದೇ ಬಟ್ಟೆ ಹಾಕಿದರೂ ಕೂಡ ಆಫೀಸಿಗೆ ಸೀರೆಯನ್ನೇ ಹಾಕಿಕೊಂಡು ಹೋಗುತ್ತಾಳೆ. ಮುಖಕ್ಕೆ ಹೆಚ್ಚಿಗೆ ಕ್ರೀಮ್ ಹಾಕುವುದಿಲ್ಲ. ಸಹಜವಾದ ಸುಂದರಿ ಅವಳು. ಕೋಲುಕ ಮುಖ, ಉದ್ದನೆಯ ಮೂಗು, ಬಟ್ಟಲು ಕಣ್ಣು, ಬಾಣದಂತಿರುವ ಹುಬ್ಬುಗಳು ಇದೇ ಅವಳ ಮುಖದ ಸೌಂದರ್ಯ. ಅವಳ ನೀಳಕಾಯ ದೇಹಕ್ಕೆ ಸೀರೆ ಉಟ್ಟರೆ ಇನ್ನೂ ಸುಂದರವಾಗಿ ಕಾಣುತ್ತಾಳೆ. ಅವಳನ್ನು ನೋಡಿದ ಎಂಥವರು ಇವಳು ಕಾಲೇಜು ಹುಡುಗಿ ಎಂದುಕೊಳ್ಳುವುದಂತೂ ಖಚಿತ. ಮದುವೆಯಾಗಿದ್ದರೂ ಸಹ ಅವಳ ಕಾಲಲ್ಲಿ ಕಾಲುಂಗುರ ಇಲ್ಲ, ಕೊರಳಲ್ಲಿ ಮಾಂಗಲ್ಯ ಇಲ್ಲ. ಅವಳ ಅಣ್ಣ ಸಾಕೇತ್ಗೆ ತನ್ನ ತಂಗಿಯನ್ನು ಆ ರೀತಿ ನೋಡಲು ಇಷ್ಟ ಇಲ್ಲ. ಯಾರು ಏನಂದುಕೊಂಡರೂ ಪರವಾಗಿಲ್ಲ, ನನ್ನ ತಂಗಿ ಈ ರೀತಿ ಇರುವುದು ಬೇಡ ಎಂದು ಸ್ವತಃ ತಾನೇ ಬಲವಂತ ಮಾಡಿ ಅವಳ ಕಾಲುಂಗುರ ಹಾಗೂ ಅವಳ ಕೊರಳಲ್ಲಿದ್ದ ಮಾಂಗಲ್ಯವನ್ನು ತೆಗೆಸಿದ್ದಾನೆ. ಈಗ ಅವಳ ಕೊರಳಲ್ಲಿರುವುದು ಒಂದು ಪುಟ್ಟ ಚಿನ್ನದ ಸರ ಅಷ್ಟೆ. ಅವಳ ಕೊರಳಲ್ಲಿದ್ದ ಮಾಂಗಲ್ಯ ಇವಳ ಕಣ್ಣಿಗೆ ಬಿದ್ದಾಗಲೆಲ್ಲ ಅವಳ ಮನಸ್ಸಿಗೆ ನೋವಾಗುತ್ತದೆ. ಸಮಾಜ ಏನಂದುಕೊಂಡರೂ ಪರವಾಗಿಲ್ಲ, ನನ್ನ ತಂಗಿ ಈ ರೀತಿ ನೋವು ಅನುಭವಿಸಬಾರದು ಎಂದು ಯೋಚಿಸಿದವನು ಮಾಂಗಲ್ಯ ಕಾಲುಂಗುರ ತೆಗೆಸಿದ್ದಾನೆ. ಇವರ ಪರಿಚಯದವರಿಗೆ ಬಿಟ್ಟರೆ ಬೇರೆ ಯಾರಿಗೂ ಅವಳಿಗೆ ಮದುವೆಯಾಗಿದೆ ಎಂದು ತಿಳಿದಿಲ್ಲ. ಸಾಕ್ಷಿ ಕೆಲಸ ಮಾಡುವ ಜಾಗದಲ್ಲಿಯೂ ಕೂಡ ಯಾರಿಗೂ ಅವಳ ಬದುಕಿನ ಬಗ್ಗೆ ಸಣ್ಣ ಸುಳಿವು ಕೂಡ ಇಲ್ಲ. ತನ್ನ ಬದುಕಿನ ಪಯಣವನ್ನು ಹೇಳಿಕೊಳ್ಳಲು ಇವಳಿಗೇನು ನಾಚಿಕೆ ಇಲ್ಲ. ಆದರೆ ಇವಳ ಜೀವನದ ಕಥೆಯನ್ನು ಹೇಳಿಕೊಂಡರೆ ಬೇರೆಯವರು ತೋರಿಸುವ ಅನುಕಂಪ ಇವಳಿಗೆ ಉಸಿರು ಕಟ್ಟಿಸುತ್ತದೆ. ಯಾರು ತನಗೆ ಅನುಕಂಪ ತೋರಿಸಬಾರದು. ಅಯ್ಯೋ ಈ ಹುಡುಗಿಯ ಕತೆ ಹೀಗಾಗಿದೆ, ಚಿಕ್ಕ ವಯಸ್ಸಿನಲ್ಲೇ ವಿಧವೆಯಾಗಿದ್ದಾಳೆ ಎನ್ನಬಾರದು ಎನ್ನುವ ಒಂದೇ ಒಂದು ಕಾರಣಕ್ಕೆ ಯಾರಿಗೂ ಕೂಡ ಅವಳ ನೋವಿನ ಕಥೆಯನ್ನು ಹೇಳಿಕೊಳ್ಳದೆ ತಾನಾಯಿತು ತನ್ನ ಕೆಲಸ ಆಯಿತು ಎಂದು ಮಾಡಿಕೊಂಡು ಬರುತ್ತಾಳೆ. ಹಣೆಗೆ ಒಂದು ಪುಟ್ಟ ಬಿಂದಿ ಇಟ್ಟು ತಲೆ ಕೂದಲನ್ನು 2 ಜಡೆ 2 ಕಡೆ ಸ್ವಲ್ಪ ತೆಗೆದು ಬಂಧಿಸಿ ಮಿಕ್ಕ ಕೂದಲನ್ನು ಇಳಿಬಿಟ್ಟು ಒಂದು ಕೈಗೆ ವಾಚ್ ಧರಿಸಿ ಇನ್ನೊಂದು ಕೈಗೆ ಫ್ಯಾನ್ಸಿ ಚಿನ್ನದ ಬಳೆ ಹಾಕಿದರೆ ಇದಿಷ್ಟೇ ಅವಳ ಸರಳವಾದ ಅಲಂಕಾರ ಸರಳವಾಗಿದ್ದರೂ ಕೂಡ ಅತಿ ಸುಂದರವಾಗಿ ಕಾಣುವಂತಹ ಸ್ಫುರದ್ರೂಪಿ ಹೆಣ್ಣವಳು. ಅವಳ ಮದುವೆಗೆಂದು ಅವಳ ಅಣ್ಣ ಮಾಡಿಸಿದ ಒಡವೆ ಇವಳ ಬಳಿಯೇ ಇದೆ. ಆದರೆ ಎಂದಿಗೂ ಅವುಗಳನ್ನು ತೊಡುವುದಿಲ್ಲ ಇವಳು. ಅಲಂಕಾರ ಮಾಡಿಕೊಳ್ಳುವವಳು. ಕೊನೆಯಲ್ಲಿ ಕನ್ನಡಿಯಲ್ಲಿ ತನ್ನ ಮುಖ ತಾನೇ ನೋಡಿಕೊಂಡರೂ ಸಹ ಅವಳ ಮುಖದ ಮೇಲೆ ಯಾವ ಭಾವನೆಯೂ ಇಲ್ಲ. ಈಗಾಗಲೇ ಅವಳೊಂದು ಜೀವಂತ ಗೊಂಬೆಯಂತೆ ಬದುಕುತ್ತಿದ್ದಾಳೆ. ಹಾಗಿದ್ದಾಗ ಭಾವನೆಗಳು ಉದಯಿಸಲು ಹೇಗೆ ಸಾಧ್ಯ? ಅವಳ ಮುಖವನ್ನೇ ನೋಡಿಕೊಂಡು ವ್ಯಂಗ್ಯವಾಗಿ ನಕ್ಕವಳಿಗೆ, ನೀವು ಅದು ಹೇಗೆ ಇಷ್ಟು ಸುಂದರವಾಗಿ ಹುಟ್ಟಿದ್ದೀರಾ ಎಂದು ಹೇಳುತ್ತಿದ್ದ ಗಂಡನ ಮಾತು ನೆನಪಾಯಿತು. ಗಂಡ ಎಂದುಕೊಂಡವಳಿಗೆ ಅದೊಂದು ಪದ ಅವಳ ಬದುಕಿನಲ್ಲಿ ಪ್ರಶ್ನೆಯಾಗಿಯೇ ಉಳಿಯಿತು. ಅದೊಂದು ಪ್ರಶ್ನೆಯೇ ಎಷ್ಟೋ ಬಾರಿ ಅವಳ ಮನಸ್ಸಿನ ಮೇಲೆ ದಾಳಿ ಮಾಡುತ್ತಿತ್ತು. ಅವಳಿಗೂ ಕೂಡ ಉತ್ತರ ಹುಡುಕಲಾಗದೆ ಹೊಯ್ದಾಟ ನಡೆಸುತ್ತಿದ್ದಳು. ಹಳೆಯದನ್ನೆಲ್ಲ ನೆನೆದು ಅದೇಕೋ ಅವಳ ಕಣ್ಣಂಚು ಒದ್ದೆಯಾದಂತಾಯಿತು. ಅಷ್ಟು ಸುಲಭವಾಗಿ ಕಣ್ಣೀರು ಹಾಕುವುದಿಲ್ಲ ಅವಳು. ತನ್ನ ನೋವು, ದುಃಖ, ಕಣ್ಣೀರು ಎಲ್ಲವನ್ನು ಮನದಲ್ಲಿಯೇ ಅಡಗಿಸಿ ಇಟ್ಟುಕೊಳ್ಳುವಂತಹ ಹೆಣ್ಣು ಅವಳು.
ಸಾಕ್ಷಿ, ರೆಡಿ ಆದ್ಯಾ? ಬೇಗ ಬಾ, ಟೈಮ್ ಆಗುತ್ತೆ. ನೀನು ಇನ್ನೂ ತಿಂಡಿ ತಿನ್ನಬೇಕು ಎಂದು ಹೊರಗಿನಿಂದ ಬಂದಂತಹ ತನ್ನ ಅಣ್ಣನ ಧ್ವನಿಯನ್ನು ಕೇಳಿ ಡ್ರೆಸ್ಸಿಂಗ್ ಟೇಬಲ್ ಮೇಲೆ ಮುಂದೆ ಇರಿಸಿದ ಟಿಶ್ಯೂ ಪೇಪರ್ ತೆಗೆದು ಎರಡೂ ಕಣ್ಣನ್ನು ಒತ್ತಿಕೊಂಡು ಮತ್ತೆ ಕಣ್ಣಿಗೆ ಸ್ವಲ್ಪ ಕಾಡಿಗೆ ಹಚ್ಚಿ ಏನು ಆಗಿಯೇ ಇಲ್ಲ ಎನ್ನುವಂತೆ ಹೂನಗು ಸೂಸುತ್ತಾ ಹೊರಗೆ ಬಂದಿದ್ದಳು. ಸಾಕ್ಷಿ ಆಫೀಸಿಗೆ ಹೋಗಲು ತಯಾರಾಗಿ ಹೊರಗೆ ಬರುತ್ತಿದ್ದ ಹಾಗೆ ಪ್ರತಿದಿನ ಹೇಮಾಳ ಹೊಟ್ಟೆಗೆ ಬೆಂಕಿ ಬೀಳುತ್ತದೆ. ಇವಳು ಯಾಕಿಷ್ಟು ಸುಂದರವಾಗಿದ್ದಾಳೆ, ನಾನು ಹೀಗೆ ಇರಬೇಕಿತ್ತು ಎನ್ನುವ ಅಸೂಯೆ ಅವಳಿಗೆ. ತಿಳಿಯದೆ ಅವಳ ಒಡಲಿನಲ್ಲಿ ಭುಗಿಲೇಳುತ್ತದೆ. ಸಾಕ್ಷಿಯ ಸೌಂದರ್ಯಕ್ಕೆ ಮಾರು ಹೋಗದವರೇ ಇಲ್ಲ, ಅಷ್ಟು ಸೌಂದರ್ಯವತಿ ಅವಳು. ನಾನೇನೋ ಇಷ್ಟು ಸುಂದರಿಯಾಗಿ ಹುಟ್ಟಲಿಲ್ಲ, ನನ್ನ ಮಗಳಾದರೂ ಇವಳ ಹಾಗೆ ಚೆನ್ನಾಗಿ ಕಾಣಬೇಕು ಎಂದು ಅಡ್ವರ್ಟೈಸ್ಮೆಂಟ್ನಲ್ಲಿ ಯಾರು ಯಾವುದೇ ಪೌಡರ್ ಕ್ರೀಮ್ ತೋರಿಸಿದರೂ ಅದನ್ನು ತರುತ್ತಾಳೆ. ಸಾಕ್ಷಿ ಮನೆಗೆ ಬಂದಾಗಿನಿಂದ ಮಗುವಿಗೆ ಯಾವುದೇ ಕ್ರೀಮ್ ಹಚ್ಚದಂತೆ ತಡೆದಿದ್ದಾಳೆ. ಮೊದಮೊದಲು ನನ್ನ ಮಗಳು ನಾನು ಹಚ್ಚುತ್ತೇನೆ ಎಂದು ದರ್ಪದಲ್ಲಿ ಹೇಳುತ್ತಿದ್ದಳು. ನಂತರ ಸಾಕ್ಷಿ ತನ್ನ ಮೊಬೈಲ್ನಲ್ಲಿ ಯಾವ್ಯಾವುದೋ ಪೌಡರ್ ಕ್ರೀಮ್ ಬಳಸಿ ಮುಖವನ್ನು ಹದಗೆಡಿಸಿಕೊಂಡಿರುವವರ ಫೋಟೋ ತೋರಿಸಿದ ಮೇಲೆ ಹೆದರಿ ತಾನೇ ಸುಮ್ಮನಾದಳು ಹೇಮ. ಮಗಳನ್ನು ತಯಾರು ಮಾಡಿಕೊಂಡು ಹೊರಗೆ ಕರೆದುಕೊಂಡು ಬಂದಂತಹ ಹೇಮ ಗಂಡನಿಗೆ ಮತ್ತು ಮಗಳಿಗೆ ತಿಂಡಿ ಹಾಕಿಕೊಟ್ಟಿದ್ದಳು. ತಿಂಡಿ ತಿನ್ನಲು ಹಸಿವಿಲ್ಲದೆ ಕೆದಕುತ್ತಿದ್ದ ಮಗು ಸಾಕ್ಷಿ ಕೋಣೆಯಿಂದ ಹೊರಗೆ ಬರುತ್ತಿದ್ದ ಹಾಗೆ ಒಡನೆಯೇ ಅವಳ ಬಳಿಗೆ ಹೋಗಿ, ಅತ್ತೆ, ನನಗೆ ಹಾಲು ಕುಡಿದಿದ್ದೆ, ಹೊಟ್ಟೆ ತುಂಬಿದೆ, ತಿಂಡಿ ಬೇಡ ಎಂದು ಮುಖ ಕಿವಿಚಿ ಹೇಳಿದಳು. ತನ್ನ ತಾಯಿಯ ಬಳಿ ಹೇಳಿದರೆ ಕೇಳುವುದಿಲ್ಲ, ಗದರಿ ತಿನ್ನಿಸುತ್ತಾಳೆ ಎಂದು ಅತ್ತೆಯ ಬಳಿ ಹೋಗಿದ್ದಳು. ಅವಳನ್ನು ತೋಳಿಗೇರಿಸಿಕೊಂಡವಳು, ಅತ್ತಿಗೆ, ದೀಪಾಗೆ ಬೆಳಗಿನ ಟೈಮ್ ಹಾಲು ಕೊಡುವುದು ಬೇಡ ಎಂದರೂ ನೀವು ಕೇಳುವುದಿಲ್ಲ. ಮಗು ಹಾಲು ಕುಡಿದಿದ್ದರಿಂದ ಹೊಟ್ಟೆಗೆ ಏನೂ ತಿನ್ನಲು ಆಗುವುದಿಲ್ಲ. ಈಗ ನೋಡಿ ತಿಂಡಿ ಬೇಡ ಎನ್ನುತ್ತಿದ್ದಾಳೆ. ಸ್ಕೂಲಿಗೆ ಹೋದ ಸ್ವಲ್ಪ ಹೊತ್ತಿನಲ್ಲಿ ಹಸಿವಾಗುತ್ತದೆ, ಆಗ ಏನು ಮಾಡುತ್ತಾಳೆ? ಅದಕ್ಕೆ ನಾಳೆಯಿಂದ ನಾನು ಹಾಲು ಕೊಡೋದಿಲ್ಲ. ಹಾಲು ಕೊಡಲಿಲ್ಲ ಎಂದರೆ ತಿಂಡಿಯನ್ನೇ ಹೊಟ್ಟೆ ತುಂಬ ತಿಂದು ಹೋಗುತ್ತಾಳೆ. ಅದೇ ಹಾಲನ್ನು ಸಂಜೆ ಸ್ವಲ್ಪ ಹೆಚ್ಚಿಗೆ ಕೊಟ್ಟರೆ ಆಯಿತು ಎಂದು ಹೇಳುತ್ತಲೇ ಡೈನಿಂಗ್ ಟೇಬಲ್ ಮೇಲೆ ಕೂರಿಸಿದಳು. ಅವಳ ಒಳ್ಳೆಯದಕ್ಕೆ ಅಲ್ವಾ ಸಾಕ್ಷಿ ನಾನು ಕೊಡುವುದು ಎಂದು ತನ್ನ ಮಾತನ್ನು ಸಮರ್ಥಿಸಿಕೊಂಡಳು. ಮಗುವಿಗೆ ಯಾವ ಟೈಮ್ಗೆ ಏನು ಕೊಡುವುದು ಎಂದು ಯೋಚಿಸದೆ ಸುಮ್ಮನೆ ಕೊಡುತ್ತಿರುತ್ತಾಳೆ. ಅತ್ತಿಗೆ, ಹಾಲು ಒಳ್ಳೆಯದೇ, ಆದರೆ ಹಾಲಿನಷ್ಟೇ ಊಟ ಕೂಡ ಅವಳ ಹೊಟ್ಟೆ ಸೇರಬೇಕು. 2 ಟೈಮ್ದು ಸಂಜೆ ಒಂದೇ ಟೈಮ್ ಕೊಡೋಣ ಬಿಡಿ, ನಾಳೆಯಿಂದ ನಾನು ಇವಳಿಗೆ ಹಾಲು ಕೊಡುವುದಿಲ್ಲ ಎಂದಳು. ಸಾಕ್ಷಿ ಹೇಳುತ್ತಿರುವುದು ಸರಿ ಇದೆ ಹೇಮ, 1 ಲೋಟ ಹಾಲು ದೀಪಾಗೆ ಹೊಟ್ಟೆ ತುಂಬಿ ಹೋಗುತ್ತದೆ. ತಿಂಡಿ ಎಲ್ಲಿಗೆ ತಿನ್ನುತ್ತಾಳೆ ಹೇಳು? ಬೆಳಗಿನ ಟೈಮ್ ಹೊಟ್ಟೆ ತುಂಬ ತಿಂಡಿ ತಿನ್ನಲಿ, ಸಂಜೆ ಹಾಲು ಕೊಡು ಎಂದು ಹೇಳುತ್ತಲೇ ತಿಂಡಿ ತಿನ್ನುವುದನ್ನು ಮುಂದುವರೆಸಿದನು ಸಾಕೇತ್. ಗಂಡನ ಮಾತಿಗೆ ಎದುರಾಡದೆ ಹಾಗೆ ಸುಮ್ಮನಾದಳು ಹೇಮ. ಮಗುವಿಗೆ ಬಡಿಸಿದ ತಿಂಡಿಯನ್ನು ತಾನೇ ತೆಗೆದುಕೊಂಡು ಮಗುವಿಗೆ ಒಂದೊಂದು ತುತ್ತು ತಿನ್ನಿಸಿ ತಾನೂ ಕೂಡ ಅದರಲ್ಲೇ ತಿಂದಳು. ದೀಪಾಳ ಹೊಟ್ಟೆಗೆ ಸ್ವಲ್ಪ ತಿನ್ನಿಸುವಷ್ಟರಲ್ಲಿ ಸಾಕ್ಷಿ 1000 ಮಾತನಾಡಬೇಕಾಯಿತು. ಹಾಗೆ ಮಾತನಾಡಿ ಅದು ಇದು ಹೇಳಲಿಲ್ಲ ಎಂದರೆ ತಿನ್ನುವುದಿಲ್ಲವಲ್ಲ ಅವಳು. ಹಸಿವಿದ್ದರೆ ಅವಳೇ ಸುಮ್ಮನೆ ತಿಂದು ಬಿಡುತ್ತಾಳೆ. ಕೆಲವೊಮ್ಮೆ ಹೀಗೆ ಬೇಡ ಎಂದು ಹಠ ಮಾಡಿದಾಗ ಸಾಕ್ಷಿ ಹೊರಗೆ ಕರೆದುಕೊಂಡು ಹೋಗಿ ಬಂದು ಇಲ್ಲ ಏನಾದರೂ ಮಾತನಾಡಿಕೊಂಡು ತಿನ್ನಿಸುತ್ತಾಳೆ. ಸಾಕೇತ್ಗೆ ತಿಂಡಿ ತಿಂದ ನಂತರ ಟೀ ಕುಡಿಯುವ ಅಭ್ಯಾಸ. ಅದು ಗೊತ್ತಿದ್ದರಿಂದ ಹೇಮ, ಸಾಕ್ಷಿ ಹಾಗೂ ಸಾಕೇತ್ ಇಬ್ಬರಿಗೂ ತಾನೇ ಟೀ ಮಾಡಿಕೊಟ್ಟಿದ್ದಳು. ಟೀ ಕುಡಿದವಳು, ಅತ್ತಿಗೆ, ಇವತ್ತು ಬಟ್ಟೆಯನ್ನು ತೊಳೆಯಲು ಹೋಗಬೇಡಿ, ಆದರೆ ಸಂಜೆ ಬಂದು ತೊಳಿತೀನಿ, ಇಲ್ಲಾಂದರೆ ಭಾನುವಾರ ತೊಳೆದರೆ ಆಗುತ್ತದೆ, ಮನೆ ಕ್ಲೀನ್ ಮಾಡಿಕೊಳ್ಳಿ ಸಾಕು ಎಂದವಳು. ದೀಪಾ, ಇನ್ನೇನು ಸ್ಕೂಲ್ ಬಸ್ ಬರುತ್ತದೆ, ಬೇಗ ಬ್ಯಾಗ್ ತೆಗೆದುಕೊಂಡು ಬರೋಗು ಎಂದಳು. ಮಗು ರೂಮಿಗೆ ಹೋಗಿ ತನ್ನ ಬ್ಯಾಗ್ ಹಿಡಿದು ಬಂದಿತು. ತನ್ನ ಅಣ್ಣ ಇನ್ನೂ ಟೀ ಕುಡಿಯುತ್ತಿರುವುದನ್ನು ನೋಡಿ, ಅಣ್ಣ ಬೇಗ ಬೇಗ ಟೀ ಕುಡಿ, ನಾನು ಅಷ್ಟರಲ್ಲಿ ಇವಳನ್ನು ವ್ಯಾನಿಗೆ ಹತ್ತಿಸಿ ಬರುತ್ತೇನೆ ಎಂದು ಮಗುವಿನ ಲಂಚ್ ಬ್ಯಾಗ್ ಹಿಡಿದು ಮಗುವನ್ನು ಕರೆದುಕೊಂಡು ಹೊರಗೆ ಹೋದಳು. ಸಾಕೇತ್ಗೆ ಸಮಯಕ್ಕೆ ಸರಿಯಾಗಿ ಮಗುವನ್ನು ಸ್ಕೂಲಿಗೆ ಕರೆದುಕೊಂಡು ಹೋಗಿ ಬಿಟ್ಟು ಮತ್ತೆ ಕರೆದುಕೊಂಡು ಬರಲು ಆಗುವುದಿಲ್ಲ ಎಂದು ಸ್ಕೂಲ್ ವ್ಯಾನಿಗೆ ಹಾಕಿದ್ದಾರೆ. ಮನೆಯಿಂದ ಹೊರಗೆ ಹೋಗುತ್ತಿದ್ದ ಹಾಗೆ ಸ್ಕೂಲ್ ಬಸ್ ಬಂದು ನಿಂತಿತು. ಮಗುವನ್ನು ಹತ್ತಿಸಿ ಮಗುವಿಗೆ ಬಾಯ್ ಹೇಳಿ ಒಳಗೆ ಬಂದು ತನ್ನ ಬ್ಯಾಗ್ ಹಿಡಿದು, ಅಣ್ಣ ಹೊರಡೋಣ ಎಂದಳು. ಹ್ಞೂ ಬಾ ಎಂದವನು ಬೈಕಿನ ಕೀ ಹಿಡಿದು ಹೆಂಡತಿಗೆ ಬರ್ತೀನಿ ಎಂದು ಹೇಳಿ ಹೊರಗೆ ಬಂದನು. ಹೇಮ ಸಾಕ್ಷಿ ಮುಂದೆ ಏನೇ ಮಾತನಾಡಿದರೂ ಪ್ರತಿದಿನ ಅವಳಿಗೆ ಹೇಳದೆ ಹೋಗುತ್ತಿರಲಿಲ್ಲ ಸಾಕ್ಷಿ. ಅವಳು ಕೂಡ ತನ್ನ ಅತ್ತಿಗೆಗೆ ಹೋಗಿ ಬರ್ತೀನಿ ಎಂದು ಹೇಳಿ ಅಲ್ಲಿಂದ ಹೊರಟಳು. ಅಣ್ಣ ತಂಗಿ ಬೈಕಿನಲ್ಲಿ ಸ್ವಲ್ಪ ದೂರ ಕ್ರಮಿಸಿದ ನಂತರ ಸಾಕ್ಷಿ, ನಿನ್ನೆ ಬಟ್ಟೆಯ ವಿಚಾರಕ್ಕೆ ಹೇಮ ಹಾಗೆಲ್ಲ ಮಾತನಾಡಿದಳು ಎಂದು ಬೇಜಾರಾಯ್ತಾ ಎಂದು ತಾನೇ ಮೊದಲಾಗಿ ಕೇಳಿದನು ಸಾಕೇತ್. ಇಲ್ಲ ಅಣ್ಣ, ಅದಕ್ಕೆಲ್ಲ ಯಾಕೆ ಬೇಜಾರು, ತಕ್ಷಣಕ್ಕೆ ಉತ್ತರಿಸಿದಳು. ಮತ್ತೆ ಇವತ್ತ್ಯಾಕೆ ಬಟ್ಟೆ ತೊಳೆಯಬೇಡಿ, ನಾನೇ ಬಂದು ತೊಳೆಯುತ್ತೇನೆ ಎಂದು ಹೇಳಿದೆ ಎಂದನು. ಮುಂದುವರಿಯುವುದು. ಧನ್ಯವಾದಗಳು.